ಎಚ್ಡಿ ಕೋಟೆ ಪಟ್ಟಣದ ಸೇಂಟ್ ಮೇರೀಸ್ ಮತ್ತು ಸೇಂಟ್ ಜೋಸೆಫ್ ಶಾಲೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಫಾದರ್ ಬರ್ನಾರ್ಡ್ ಪ್ರಕಾಶ್ ರವರ 53ನೇ ವರ್ಷದ ಹುಟ್ಟುಹಬ್ಬವನ್ನು ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರ ಜೊತೆ ವಿಜೃಂಭಣೆಯಿಂದ ಆಚರಿಸಿಕೊಂಡರು. ಬರ್ನಾರ್ಡ್ ಪ್ರಕಾಶ್ ರವರು ಶಾಲೆಗೆ ಬಂದು 3 ವರ್ಷಗಳಾಗಿದ್ದು ಶಾಲೆಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ಹಾಕುತ್ತಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ, ವಾಹನದ ವ್ಯವಸ್ಥೆ, ಶೌಚಾಲಯ ಹಾಗೂ ಸುಂದರವಾಗಿ ಕಾಣುವ ಮೈದಾನ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನಮನ್ನಣೆ ಪಡೆಯುತ್ತಿದ್ದಾರೆ. ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು, ಪ್ರಾಂಶುಪಾಲರು ಬಹಳ ಪ್ರೀತಿಯಿಂದ ಅವರ ಜನ್ಮದಿನವನ್ನು ಶಾಲೆಯ ಆವರಣದಲ್ಲಿ ಕೇಕ್ ಕತ್ತರಿಸಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಸಂತೋಷದಿಂದ ಹೂಗುಚ್ಛ ನೀಡಿ ಸಂಭ್ರಮದಿಂದ ಶುಭ ಕೋರಿ ಅದ್ದೂರಿಯಾಗಿ ಆಚರಣೆ ಮಾಡಿ ಸಂಭ್ರಮದಿಂದ ಸಂಭ್ರಮಿಸಿದರು. ಅವರ ಸ್ನೇಹಿತರು, ಹಿತೈಷಿಗಳು, ಬಂಧು ಭಗಿನಿಯರು ಆಗಮಿಸಿ ಶುಭ ಹಾರೈಸಿದರು. May you have many more. Happy birthday to you. ವಿಚಾರಧಾರೆ ಎಲ್ಲರಿಗೂ ಲೇಸ ಬಯಸುವ ಕರುಣಾಮೂರ್ತಿ, ಸಮಾಜ ನಿರ್ಮಿಸುವ ಎದೆಗಾರಿಗೆ ನಡೆ ನುಡಿಗಳನ್ನು ಬೆಸೆಯುವ ಜೀವಸೆಲೆ. ಇಂತಹ ಮನ ಮಿಡಿಯುವ ಸಾಲುಗಳಿಗೆ ಜೀವ ತುಂಬುವ ಪ್ರೀತಿಯ ಗಡಿಯೇ ಪೂಜ್ಯರು. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಂತರ ಹುಟ್ಟುಹಬ್ಬ ಆಚರಿಸಿಕೊಂಡು ಮಾತನಾಡಿದ ಬರ್ನಾರ್ಡ್ ಪ್ರಕಾಶ್ ರವರು, ಪ್ರತಿ ವರ್ಷ ಅನಾಥ ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದೆ. ಈ ಬಾರಿ ನನ್ನ ಕುಟುಂಬದ ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದೇನೆ. ಎಚ್ಡಿಕೋಟೆ ತಾಲೂಕಿನ ಮಕ್ಕಳು ಪ್ರತಿಭೆಗಳಲ್ಲಿ ತುಂಬಿ ತುಳುಕುತ್ತಿದ್ದಾರೆ. ಈಗ ಪವಿತ್ರ ಕುಟುಂಬದ ದೈವವಾಣಿ ಎಂಬ ಮಾಸ ಸಂಚಿಕೆ ಬಿಡುಗಡೆ ಮಾಡಿದ್ದೇವೆ. ಇದರಲ್ಲಿ ಸಂಸ್ಥೆಯ ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಕಾಲೇಜು ವಿಭಾಗದಲ್ಲಿ ನಡೆಯುವ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ತುಣುಕುಗಳ ಸಂಗ್ರಹ ಮುದ್ರಣ ಇರುವುದು. ಈ ಸಂಚಿಕೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಹೊರತೆಗೆದು ಅದನ್ನು ಗುರುತಿಸಿ ಪುರಸ್ಕರಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇನ್ನು ನಾವು ಹುಟ್ಟುಹಬ್ಬವನ್ನು ನೀವು ಆಚರಿಸ್ತಿದ್ದೀರಾ, ನನಗನಿಸ್ತದೆ ಇದಕ್ಕೆ ನಾನು ಯೋಗ್ಯನಾ ಅಂತ ಅನಿಸ್ತದೆ ಒಂದು ಸಮಯದಲ್ಲಿ. ಆದರೆ ಆ ದೇವರು ನೀಡಿರುವಂತಹ ವರದಾನವನ್ನ ನಿಮ್ಮೆಲ್ಲರ ಮೂಲಕ ಪಡೆಯುತ್ತಿರುವಾಗ ಖಂಡಿತವಾಗಿಯೂ ನಿಮ್ಮೊಂದಿಗೆ ಸೇರಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದು ನನ್ನ ಒಂದು ಆದ್ಯ ಕರ್ತವ್ಯವಾಗಿರುತ್ತದೆ. ಕಾಲೇಜಿನಲ್ಲಿದ್ದೆ, 5,000 ಮಕ್ಕಳಿದ್ದಿರ್ಬೋದು, ಆದರೆ ಇದು ಒಂದು ಸಂತೋಷ ನನಗಿರಲಿಲ್ಲ. ಮೈಸೂರಲ್ಲಿ ನೆಮ್ಮದಿನೇ ಇರ್ತಿರ್ಲಿಲ್ಲ. ಅನಾಥ ಮಕ್ಕಳೊಂದಿಗೆ ನನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಿಸ್ಕೊಳ್ತಿದ್ದೆ. ಈಗಲೂ ಸಹ ಮದರ್ ತೆರೇಸಾ ಕಾನ್ವೆಂಟ್ನಿಂದ ಸಿಸ್ಟರ್ಸ್ ಮತ್ತು ಮಕ್ಕಳು ನನಗೆ ಫೋನ್ ಮಾಡಿ ಬರ್ತ್ಡೇ ವಿಶ್ ಮಾಡಿ ನಾವು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ರು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ನನ್ನ ಎಚ್ಡಿ ಕೋಟೆಯ ನನ್ನ ಕುಟುಂಬದ ಮಕ್ಕಳೊಂದಿಗೆ ನಾನು ಬರ್ತ್ಡೇಯನ್ನು ಮಾಡಲು ನಿರ್ಧರಿಸಿದ್ದೇನೆ. ನಾನು ಇನ್ನೊಂದು ದಿನ ಬಂದು ನಿಮ್ಮನ್ನ ನೋಡ್ತೀನಿ ಅಂತ ಹೇಳಿದೆ. ಯಾಕೆಂದರೆ ನಿಮ್ಮಲ್ಲಿರುವಂತಹ ಪ್ರೀತಿ, ನೀವು ನನಗೆ ತೋರಿಸಿರುವಂತಹ ಪ್ರೀತಿ ಇರಬಹುದು, ಕ್ಷಮೆ ಇರಬಹುದು, ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗಲು ನಿಮ್ಮೆಲ್ಲರ ಸಲಹೆ, ಸೂಚನೆ, ಸಹಕಾರ ನೀಡುತ್ತಿರುವುದು ನಿಜಕ್ಕೂ ನನಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ. ಧರ್ಮಾಧ್ಯಕ್ಷರ ಹತ್ರ ಮಾತಾಡ್ತಾ ಇದೆ. ಮೈಸೂರು ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ಪ್ರೆಸಿಡೆಂಟ್ ಆಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರೋವರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ಏನ್ ಎಚ್ಡಿ ಕೋಟೆಯನ್ನ ನೀನು ಸೆಂಟ್ರಲ್ ಸ್ಕೂಲ್ ಮಾಡ್ಬಿಡ್ತೀಯಾ ಮೈಸೂರು ತರ ಅಂತ ಕೇಳಿದ್ರು. ನಾನು ಕೇಳಿದ್ನ ಕೊಡಿ, ಖಂಡಿತ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಮಾತ್ರವಲ್ಲ, ಇವತ್ತು ಬೆಳಗ್ಗೆ ಮೈಸೂರು ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ಸೆಕ್ರೆಟರಿ ಕೇಳಿದ್ರು, ನಿಮ್ಮ ಒಂದು ಪತ್ರಿಕೆ ತುಂಬಾ ಚೆನ್ನಾಗಿದೆ ಅಂತ.
ಮಕ್ಕಳೇ, ನಮ್ಮಲ್ಲಿ ಪ್ರತಿಭೆಗಳು ತುಂಬಿ ತುಳುಕ್ತಿವೆ. ನಾನು ಎಲ್ಲ ಕಡೆ ಹೋದಾಗ ಹೇಳುವುದು ಇಷ್ಟೇ, ನನ್ನ ಮಕ್ಕಳು, ವಿಶೇಷವಾಗಿ ನಮ್ಮ HD ಕೋಟೆಯ ಮಕ್ಕಳು ಪ್ರತಿಭೆಗಳಲ್ಲಿ ತುಂಬಿ ತುಳುಕ್ತಿದ್ದಾರೆ. ಎಲ್ಲಾ ರೀತಿಯ ಪ್ರತಿಭೆಗಳಿದೆ. ಅದು ಪಾಠ ಪ್ರವರ್ತನೆ ಇರಬಹುದು, ಆಟೋಟಗಳಿರಬಹುದು, ಅಥವಾ ನಿಮ್ಮ ಒಂದು ಹಾಡುಗಾರಿಕೆ ಇರಬಹುದು. ಯಾವುದರಲ್ಲೇ ತೆಗೆದುಕೊಂಡ್ರು ನಮ್ಮ ಅಧ್ಯಾಪಕ ವೃಂದದವರು, ಅಧ್ಯಾಪಕೇತರ ವೃಂದದವರು ಹಾಗೂ ನಮ್ಮ ಎಲ್ಲ ಈ ಒಂದು ಶಾಲಾ ವಾತಾವರಣದಲ್ಲಿರುವಂತಹ ಮಕ್ಕಳು ಪ್ರತಿಭೆಗಳನ್ನ ತುಂಬಿರುವಂತಹ ಮಕ್ಕಳೆಂದೇಳಿದ್ರೆ ತಪ್ಪಾಗಲಾರದು. ದ ಕ್ರೆಡಿಟ್ ಗೋಸ್ ಟು ದ ಚಿಲ್ಡ್ರನ್. ಕಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಯು. ವೇದಿಕೆ ಸೃಷ್ಟಿಸುವುದು ನಮ್ಮ ಒಂದು ಕರ್ತವ್ಯ. ಅದನ್ನ ನೀವು ಸದುಪಯೋಗ ಪಡಿಸಿಕೊಳ್ಳುವುದು ನಿಮ್ಮೆಲ್ಲರ ಒಂದು ಕರ್ತವ್ಯವಾಗಿರುತ್ತದೆ. ಈಗಾಗಲೇ ನಾವು ದ ಹೋಲಿ ಫ್ಯಾಮಿಲಿ ಒರಾಕಲ್, ಪವಿತ್ರ ಕುಟುಂಬದ ಒರಾಕಲ್ ಎಂಬ ಒಂದು ಸಂಚಿಕೆಯನ್ನ ಬಿಡುಗಡೆ ಮಾಡಿದ್ದೇವೆ. ಇದು ಪ್ರತಿ ತಿಂಗಳು ಇದು ನಮ್ಮ ಕೈಗೆ ಬಂದು ಸೇರಲಿದೆ. ಆದರೆ ನಿಮ್ಮ ಒಂದು ಪ್ರತಿಭೆಗಳಿರಬಹುದು, ಯಾವುದೇ ಪ್ರತಿಭೆಗಳಿದ್ದರೂ ಸಹ ಆ ಪ್ರತಿಭೆಗಳನ್ನ ಈ ಸಂಚಿಕೆಯ ಮೂಲಕ ನೀವು ಅದನ್ನ ಪರರಿಗೆ ಒಂದು ಅವರ ಒಂದು ಜ್ಞಾನೋದಯಕ್ಕಾಗಿ ಆ ಒಂದು ಪ್ರತಿಭೆಗಳನ್ನು ನೀಡುವುದರ ಮೂಲಕ ನಮ್ಮ ಒಂದು ಈ ತಾಲೂಕಿಗೆ, ತಾಲೂಕಿನ ಅಕ್ಕಪಕ್ಕದ ಊರುಗಳಿಗೆ ಹಾಗೂ ನಮ್ಮ ಎಲ್ಲ ತಂದೆ ತಾಯಿಗಳಿಗೆ, ಹಿರಿಯರಿಗೆ ಈ ಒಂದು ಸಂದೇಶವನ್ನ ನೀಡುವುದು ನಮ್ಮೆಲ್ಲ ಒಂದು ಆದ್ಯ ಕರ್ತವ್ಯವಾಗಿರುತ್ತದೆ. ಈ ಸಂದರ್ಭದಲ್ಲಿ ಈ ಸಂಚಿಕೆಗೆ ಕೈ ಜೋಡಿಸಿದಂತಹ ಆನಂದ್, 3 ವಿಭಾಗದ ಮುಖ್ಯಸ್ಥರು, ಎಡಿಟೋರಿಯಲ್ ಬೋರ್ಡ್ ಹಾಗೂ ಅಧ್ಯಾಪಕ ವೃಂದದವರು, ಅಧ್ಯಾಪಕ ವೃಂದರು ಹಾಗೂ ಎಲ್ಲ ಮಕ್ಕಳಿಗೆ ನಾನು ಅವರಿಗೆ ಶುಭಾಶಯಗಳನ್ನ ಹಾಗೂ ದೇವರ ಆಶೀರ್ವಾದಗಳನ್ನ ಕೋರುತ್ತಿದ್ದೇನೆ. ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು. ಆದರೆ ಇವತ್ತು ಇದಲ್ಲಿಗೆ ಮಾತ್ರ ನಿಲ್ಲಬಾರದು. ಪ್ರತಿ ತಿಂಗಳು ಸಹ ಈ ನಮ್ಮ ಶಾಲೆ ಇರುವ ತನಕ ಅದನ್ನು ಮುಂದುವರಿಸಿಕೊಂಡು ಹೋಗುವುದು ನಿಮ್ಮೆಲ್ಲರ ಒಂದು ಹೊಣೆಗಾರಿಕೆ ಆಗಿರುತ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನನ್ನನ್ನು ಇಂದು ಕರೆದು, ನನಗೆ ಇಷ್ಟ ಇರಲಿಲ್ಲ ಬರ್ತಡೇ ಮಾಡ್ಕೊಳ್ಳೋಕ್ಕೆ, ಯಾಕಂದ್ರೆ ನಾನು ಎಲ್ಲೋ ಒಂದ್ ಕಡೆ ದೂರ ಒಂದು ಊರಿಗೆ ಹೋಗ್ಬೇಕಾಗಿತ್ತು. ಆದ್ರೂ ಸಹ ಹೇಗೆ ಮಕ್ಕಳನ್ನ ಬಿಟ್ಟು ಹೋಗೋದು, ಇವತ್ತು ಬಿಟ್ಟು ನಾಳೆ ಮಾಡಿಬಿಡ್ತಾರಲ್ಲ, ನಾಳೆ ಕ್ಲಾಸ್ ಬೇಸ್ಡ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಇವತ್ತು ನಾನು ಇಲ್ಲಿದ್ದು ಈ ಕಾರ್ಯಕ್ರಮವನ್ನ ವಿಶೇಷವಾಗಿ ಮಕ್ಕಳೊಂದಿಗೆ ಹಾಗೂ ಅಧ್ಯಾಪಕ ವೃಂದದವರಿಗೆ ಕಳೆಯಲು ನಿರ್ಧರಿಸಿದೆ. ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಹಲವಾರು ರೀತಿಯ ಸಿದ್ಧತೆಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ 3 ವಿಭಾಗದ ಮುಖ್ಯಸ್ಥರಿಗೆ ನಾನು ಚಿರಋಣಿಯಾಗಿರುತ್ತೇನೆ, ಹಾಗೂ ಅಧ್ಯಾಪಕ ವೃಂದದವರಿಗೂ ಹಾಗೂ ಅಧ್ಯಾಪಕೇತರ ವೃಂದದವರಿಗೂ. ನೀವೆಲ್ಲರೂ ಇಲ್ದಿದ್ರೆ ನಾನು ಏನೂ ಮಾಡೋಕ್ಕೂ ಸಾಧ್ಯವಿಲ್ಲ. ಆದ್ರೆ ಪ್ರತಿಯೊಬ್ಬರಲ್ಲೂ ಸಹ ಆ ಹುಮ್ಮಸ್ ಇದೆ, ನಾನು ಏನೋ ಮಾಡಬೇಕು, ಈ ಶಾಲೆಗೆ ಏನಾದ್ರು ನನ್ನ ಒಂದು ಕೊಡುಗೆಯನ್ನು ಕೊಡಬೇಕೆನ್ನುವುದು ನಿಮ್ಮೆಲ್ಲ ಒಂದು ಆಸೆ ಇದೆ. ಅದಕ್ಕಾಗಿಯೇ ನಾವೆಲ್ಲರೂ ಏನಾದ್ರು ಮಾಡಲು ಸಾಧ್ಯವಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ನಾನು ಮರೆಯುವಂತಿಲ್ಲ, ಅವರಿಗೆ ಎಕ್ಸಾಮ್ ಇತ್ತು, 11 ಗಂಟೆ ಪರೀಕ್ಷೆ ಇತ್ತು. ಅದನ್ನ ಬಿಟ್ಟು ಪರೀಕ್ಷೆ ಆದ ಮೇಲೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರನ್ನೂ ಸಹ ಸಂತೋಷಪಡಿಸಿದ್ದಾರೆ. ಮಕ್ಕಳೇ, ನಿಮ್ಮ ಈ ತ್ಯಾಗಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ದೇವರು ನಿಮ್ಮನ್ನೆಲ್ಲರನ್ನ 100 ಮಡಿ ಸಂಭಾವನೆ ಕೊಟ್ಟು ಆಶೀರ್ವದಿಸಲೆಂದು ನಾನು ಪ್ರಾರ್ಥಿಸ್ತೇನೆ. ನಾನು ಇರೋ ತನಕ ಖಂಡಿತವಾಗಿಯೂ ಈ ನಮ್ಮ ಶಾಲೆಯನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸೋದಿಲ್ಲ. ಎತ್ತರದ ಮಟ್ಟಕ್ಕೆ ಕೊಂಡೊಯ್ಯಬೇಕೆಂಬುದೇ ನನ್ನೊಂದು ಒಂದು ಆಸೆಯಾಗಿದೆ. ಧರ್ಮಾಧ್ಯಕ್ಷರು ಹೇಳಿದೆ, ನೀವು ದುಡ್ಡು ಕೊಡಿ, ಡಿಗ್ರಿ ಕಾಲೇಜ್ ಕಟ್ಟಿಸಿ ಅಡ್ಮಿಷನ್ ಮಾಡಿಸೋದು ನನ್ನ ಕರ್ತವ್ಯ ಅಂತ ಹೇಳಿದೆ. ಆದರೆ ಯಾವುದಕ್ಕೂ ಅವರು ಇನ್ನೂ ಸಕಾರಾತ್ಮಕವಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಆದ್ರೆ ಅದನ್ನ ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ನಡೆಸ್ಕೊಂಡು ಹೋಗುವಂತ ಕೆಪಾಸಿಟಿ ದೇವರು ನನಗೆ ನಿಮ್ಮೆಲ್ಲರ ಮೂಲಕ ಕೊಡ್ತಾರೆ. ಆದ್ರೆ ನನಗೆ ಬೇಕಾಗಿರೋದು ಅವರ ಆಶೀರ್ವಾದ ಹಾಗೂ ಒಂದು ಬಿಲ್ಡಿಂಗ್ ಹಾಕೊಟ್ಬಿಟ್ರೆ ಖಂಡಿತ ಕೋಟೆಗೆ ನಮ್ಮದೇ ಉತ್ತಮ, ಅತ್ಯುತ್ತಮವಾದಂತಹ ಶಾಲೆ ಅಂತ ಹೇಳ್ಕೊಳ್ಳೋಕೆ ನಾನು ಸಿದ್ಧನಾಗಿರುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯ ಏಳಿಗೆಗಾಗಿ ಹಗಲು ರಾತ್ರಿ ದುಡಿಯುತ್ತಿರುವಂತಹ ಎಲ್ಲ 3 ವಿಭಾಗದ ಮುಖ್ಯಸ್ಥರಿಗೂ, ಅಧ್ಯಾಪಕ ವೃಂದದವರಿಗೂ, ಅಧ್ಯಾಪಕೇತರ ವೃಂದದವರಿಗೂ ಹಾಗೂ ನಮಗೆ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಸಹಾಯ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ನಾವು ಸ್ಮರಿಸ್ತೇವೆ. ವಿಶೇಷವಾಗಿ ಪೋಷಕ ವರ್ಗದವರಿಗೂ ಹಾಗೂ ನಮ್ಮ ಮಕ್ಕಳಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಾವೆಲ್ಲರೂ ಒಟ್ಟಾಗಿ ಒಂದೇ ಕುಟುಂಬದವರಾಗಿ ಈ ಒಂದು ಸಂಸ್ಥೆಯನ್ನ ಬೆಳೆಸಲು ಹಾಗೂ ನಡೆಸಲು ಹಾಗೂ ಅದನ್ನ ಸ್ಥಿರವಾಗಿ ಸ್ಥಾಪಿಸಲು ಪಣ ತೊಡೋಣ. ಅದಕ್ಕಾಗಿ ದೇವರ ಆಶೀರ್ವಾದಗಳನ್ನು ಕೋರುತ್ತಾ, ವಿಶೇಷವಾಗಿ ಈ ದಿನವನ್ನ ನನಗೆ ವಿಶೇಷವಾಗಿ ಸಮರ್ಪಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಹೃದಯದಂತರಾಳದ ವಂದನೆಗಳನ್ನು ಸಲ್ಲಿಸ್ತೇನೆ. ಮಕ್ಕಳೇ, ನಂತರ ಪ್ರಾಂಶುಪಾಲ ಸಂತೋಷ್, ಮುಖ್ಯೋಪಾಧ್ಯಾಯಿನಿ ಸವಿತಾ ಮಾತನಾಡಿದರು. ಚಟುವಟಿಕೆಗಳು ವಿಭಿನ್ನವಾಗಿ, ವಿಶಿಷ್ಟವಾಗಿ, ವಿನೂತನ ರೀತಿಯಲ್ಲಿ ನಡೆಯುತ್ತವೆ. ಆದರೆ ಇವುಗಳ ಪ್ರಚಾರ ಮತ್ತು ಪ್ರಸಾರದ ಒಂದು ಕೊರತೆ ನಮ್ಮಲ್ಲಿ ಇತ್ತು.
ನಮ್ಮಲ್ಲಿ ನಡೆಯುವಂತಹ ಚಟುವಟಿಕೆಗಳ ಪ್ರಚಾರ ಮತ್ತು ಪ್ರಸಾರದ ಕೊರತೆ ನಮ್ಮಲ್ಲಿತ್ತು. ಇದನ್ನು ಮನಗಂಡಂತಹ ನಮ್ಮ ಸಂಸ್ಥೆಗೆ ನೂತನವಾಗಿ ಆಗಮಿಸಿರುವ ಶ್ರೀಯುತ ಆನಂದ್ರವರು ಇದನ್ನು ಮನಗಂಡು ಇದಕ್ಕೊಂದು ವಿಭಿನ್ನ ರೂಪವನ್ನು ಕೊಡಬೇಕೆಂದು ಭಾವಿಸಿ ನಮ್ಮಲ್ಲಿ ಮಾಸಪತ್ರಿಕೆಯನ್ನ ನಾವು ಪ್ರಾರಂಭಿಸಬಹುದು ಎಂಬುದಾಗಿ ಆಲೋಚಿಸಿ ಒಂದು ಮಾಸಪತ್ರಿಕೆ ಹೋಲಿ ಫ್ಯಾಮಿಲಿ ಒರೆಕಲ್ ಎಂಬ ಮಾಸಪತ್ರಿಕೆಯನ್ನು ಈ ವಿಶೇಷ ದಿನದಂದು ಬಿಡುಗಡೆ ಮಾಡಲಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಶೇಷ ಪತ್ರಿಕೆಗೆ ನಮ್ಮ ಸಂಸ್ಥೆಯ ಎಲ್ಲರ ಕೊಡುಗೆಗಳು ಇರುತ್ತವೆ. ಮುಂದೆ ಕೂಡ ಇದು ತಿಂಗಳಿಗೊಮ್ಮೆ ಮೂಡಿ ಬರಲಿದೆ. ಈ ಪತ್ರಿಕೆಗೆ ಸಂಸ್ಥೆಯ ಶಿಕ್ಷಕರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಹಾಗೂ ವಿದ್ಯಾರ್ಥಿಗಳು ನೀವು ಕೂಡ ಕೊಡುಗೆಯನ್ನ ನೀಡಲಿದ್ದೀರಿ. ಅನೇಕ ವಿದ್ಯಾರ್ಥಿಗಳು ಅನೇಕ ಪ್ರತಿಭೆಗಳಿಂದ ತುಂಬಿರುತ್ತೀರಿ. ನಿಮ್ಮ ಪ್ರತಿಭೆಗಳನ್ನು ಹೊರಹಾಕಲು ಅವಕಾಶಗಳಿರೋದಿಲ್ಲ. ಈಗ ನಿಮಗೆ ಇದೊಂದು ಸದಾವಕಾಶ. ನಿಮ್ಮ ಪ್ರತಿಭೆಗಳು ಚಿತ್ರಕಲೆಯಲ್ಲಾಗಿರ್ಬೋದು, ಸೈನ್ಸ್ ಎಕ್ಸಿಬಿಷನ್ ಅಲ್ಲಾಗಿರ್ಬೋದು, ಮಾಡೆಲ್ ಮೇಕಿಂಗ್ ಅಲ್ಲಾಗಿರ್ಬೋದು, ಇನ್ನು ಅನೇಕ ಚಟುವಟಿಕೆಗಳಲ್ಲಿ ನೀವು ಪ್ರತಿಭಾವಂತರಾಗಿದ್ದೀರಿ. ನಿಮ್ಮ ಪ್ರತಿಭೆಯನ್ನು ಹೊರತರಲು ಇದೊಂದು ಸೂಕ್ತ ವೇದಿಕೆ ಎಂದು ನಾನು ಭಾವಿಸ್ತೇನೆ. ಈ ಒಂದು ಪತ್ರಿಕೆಯನ್ನು ಈಗಾಗಲೇ ನಮ್ಮ ಮೈಸೂರು ಡಯಾಸಿಸ್ನ ಅಧ್ಯಕ್ಷರಾದಂತಹ ಪೂಜ್ಯ ಧರ್ಮಾಧ್ಯಕ್ಷರು ಇದನ್ನು ಹೊಗಳಿದ್ದಾರೆ. ಇದರ ಬಗ್ಗೆ ಉತ್ತಮ ಮಾತುಗಳನ್ನು ಆಡಿದ್ದಾರೆ. ಹಾಗೆಯೇ ನಮ್ಮ MDS ಸೆಕ್ರೆಟರಿ ಆದ ವಂದನೀಯ ಸ್ವಾಮಿ ಎಡ್ವರ್ಡ್ ಸಡಾನರವರು ಕೂಡ ಇದಕ್ಕೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಪ್ರಾರ್ಥನೆ ಮಾಡುವಂತಹ ವಯಸ್ಸಿನಲ್ಲಿ ನಾವಿದ್ದೇವೆ. ಆದರೆ ಅವರ ಹುಟ್ಟುಹಬ್ಬದ ದಿನ ಅವರ ಬಗ್ಗೆ ನಮ್ಮ ಅನಿಸಿಕೆಗಳನ್ನು ಕೆಲವೊಂದು ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ಅವರಿಗೆ ವಯಸ್ಸಾಗ್ತಿದೆಯೋ ನಮಗೆ ವಯಸ್ಸಾಗ್ತಿದೆಯೋ ಗೊತ್ತಿಲ್ಲ. 3 ವರ್ಷಗಳು ಕಳೀತಾ ಬರ್ತಾ ಇದೆ. ನಮ್ಮ ಶಾಲೆಯ ವಾತಾವರಣ ಅವರು ಬಂದ ಮೇಲೆ ಎಷ್ಟು ಚೇಂಜಸ್ ಅನ್ನ ಕಂಡಿದೆ, ಬದಲಾವಣೆಯನ್ನ ಕಂಡಿದೆ ಅಂತ ನಮ್ಮೆಲ್ಲರ ಕಣ್ಣಿನ ಮೂಲಕ ನಾವು ನೋಡ್ತಾ ಇದ್ದೀವಿ. ಅವರ ಸ್ಫೂರ್ತಿ, ಅವರ ಮಾರ್ಗದರ್ಶನ ನಮಗೆಲ್ಲರಿಗೂ, ನಮ್ಮ ಬದುಕಿಗೂ ಇಂದಿಗೂ ಸ್ಫೂರ್ತಿ. ಈ ಸಂದರ್ಭದಲ್ಲಿ ಇಂದಿನ ಸಂತೋಷ ಅಂದರೆ ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಪೂಜ್ಯ ಗುರುಗಳೇ, ಇಂದಿನ ಸಂತೋಷ ನಿಮ್ಮ ಜೀವನದ ಉದ್ದಕ್ಕೂ ಇರಲಿ. ನಿಮಗೆ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲಿ. ನಿಮ್ಮಂಥ ವಿಶಾಲ ಮನೋಭಾವವನ್ನು ಹೊಂದಿರುವಂತಹ ಆಲದ ಮರದ ಅಡಿಯಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಎಂಬ ಭರವಸೆಯನ್ನು ನಾವು ನೀಡುತ್ತಾ ನಿಮಗೆ ಮತ್ತೊಮ್ಮೆ ದೇವರ ಆಶೀರ್ವಾದವನ್ನು ಕೋರುತ್ತಾ, ನಿಮ್ಮ ಮಾರ್ಗದರ್ಶನವನ್ನು ಕೋರುತ್ತಾ ಈ ಒಂದು ಹಾಡಿನೊಂದಿಗೆ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ.